ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇರೋ ಪರಿಣಾಮ ಅಣೆಕಟ್ಟೆಗಳು ತುಂಬಿ ತುಳುಕ್ತಾ ಇದೆ. ಜಲಾಶಯಗಳಿಂದ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗ್ತಾ ಇದೆ. ಈ ಮಧ್ಯೆ ಭರಚುಕ್ಕಿ ಜಲಪಾತ ಮೈದುಂಬಿಗೊಂಡಿದೆ. ಜಲ ವೈಭವ ನೋಡೋದಕ್ಕೆ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಭರಚುಕ್ಕಿ ಜಲಪಾತದ ಬಳಿ ಯುವಕರು ಹುಚ್ಚಾಟ ತೋರಿಸ್ತಾ ಇದ್ದಾರೆ. ಜೀವ ಪಣಕ್ಕಿಟ್ಟು ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ ಜನ. ಕೊಳ್ಳೇಗಾಲ ತಾಲೂಕಿನ ಭರಚುಕ್ಕಿ ಜಲಪಾತದ ಬಳಿ ಈ ರೀತಿ ಹುಚ್ಚಾಟ ಆಡ್ತಿದ್ದಾರೆ. ಭರಚುಕ್ಕಿಯ ತುತ್ತ ತುದಿಯಲ್ಲಿ ನಿಂತು ಸೆಲ್ಫಿ ತೆಗೆದುಕೊಳ್ಬೇಕು ಅನ್ನೋ ಹುಚ್ಚು. ಸ್ವಲ್ಪ ತಪ್ಪಿದ್ರೂ ಕೂಡ, ಸ್ವಲ್ಪ ಆಯ ತಪ್ಪಿದ್ರೂ ಕೂಡ ಪ್ರಪಾತಕ್ಕೆ ಬಿದ್ದು ಜೀವ ಕಳ್ಕೊಳ್ಳುವಂತ ಸಾಧ್ಯತೆ ಇದೆ. ಆ ಅಪಾಯವನ್ನ ಕೂಡ ಲೆಕ್ಕಿಸದೆ ಸೆಲ್ಫಿ ಹುಚ್ಚಿಗೆ ಬಿದ್ದು ಜಲಪಾತದ ತುತ್ತ ತುದಿಗೆ ಹೋಗಿ ಫೋಟೋ ತೆಗೆಸ್ಕೊಳ್ಬೇಕು, ಅದನ್ನು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಬೇಕು, ಒಂದು 10-20 ಲೈಕ್ ಬರುತ್ತೆ ಅಂತ ಅದಕ್ಕೋಸ್ಕರ ಜೀವವನ್ನು ಪಣಕ್ಕಿಡ್ತಾ ಇದ್ದಾರೆ. ಒಂದು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಕೆಳಗೆ ಬಿದ್ದು ಕೈಲಾಸ ಸೇರುವಂಥ ಸಾಧ್ಯತೆ ಇದೆ. ಸೊ ಯಾವುದನ್ನು ಲೆಕ್ಕಿಸದೆ ಫೋಟೋ ಹುಚ್ಚಿಗೆ ಬಿದ್ದು ಹುಚ್ಚಾಡ್ತಾ ಇದ್ದಾರೆ ಜನ. ಸೊ ಇವರನ್ನು ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ನಂಬರ್ ಮೇಲೆ ಕೊಡಕ್ಕೆ ಹೋಗ್ತೀನಿ. ಹೌದಾ? ಆಗ ಅಲ್ಲಿ ಎಕರೆ ಇದಾಗುತ್ತಲ್ಲ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮೋಹನ್ ಫೋನ್ ಸಂಪರ್ಕದಲ್ಲಿ. ಮೋಹನ್, ಈಗ ಈ ಸಂದರ್ಭದಲ್ಲಿ ಜಲಪಾತವನ್ನು ನೋಡೋದಕ್ಕೆ ನಿಜಕ್ಕೂ ಖುಷಿ ಆಗುತ್ತೆ. ಈ ಸಂದರ್ಭದಲ್ಲಿ ಅಷ್ಟೇ ಜಲಪಾತದ ವೈಭವವನ್ನು ನೋಡೋದಕ್ಕೆ ಸಾಧ್ಯ ಇದೆ. ಆದರೆ ಅಪಾಯವನ್ನು ಲೆಕ್ಕಿಸದೆ ಅದರ ಹತ್ರ ಹೋಗಬೇಕು, ಅಲ್ಲೇ ನಿಂತು ಸೆಲ್ಫಿ ತೆಗೆದುಕೊಳ್ಬೇಕು. ಇದು ಕೈಲಾಸಕ್ಕೆ ಡೈರೆಕ್ಟ್ ಆಗಿ ಪ್ರಯಾಣವನ್ನ ಕೂಡ ಕಲ್ಪಿಸುತ್ತೆ. ಇದರ ಅಂದಾಜಿಲ್ಲ ಅಂತ ಅನ್ಸುತ್ತೆ ಪ್ರವಾಸಿಗರಿಗೆ. ಖಂಡಿತ ರಕ್ಷತ್. ಏನು ಈ ಮಾನ್ಸೂನ್ ಅಂದ್ರೆ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನದಿಗಳು ಹಾಗೆ ಜಲಪಾತಗಳು ಏನಿದೆ ಇವು ಕೂಡ ಧುಮ್ಮಕ್ಕೆ ಹರಿಯುವಂತ ಕೆಲಸ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಏನು ಪ್ರವಾಸಿಗರು ತಮ್ಮ ಉಚ್ಚಾಟವನ್ನ ಮಾಡಲಿಕ್ಕೂ ಕೂಡ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಕಬಿನಿ ಜಲಾಶಯದಿಂದ ಈಗಾಗಲೇ 40,000 ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗಿದೆ. ಹೀಗಾಗಿ ಏನೋ ಭರಚುಕ್ಕಿ ಜಲಪಾತವು ಕೂಡ ಸಾಕಷ್ಟು ರಮಣೀಯವಾಗಿ ಏನೋ ಹಾಲ್ನೊರೆ ಅಂತ ನೀರು ಕೂಡ ಧುಮ್ಮಿಕ್ಕೆ ಹರಿತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಅಲ್ಲಿಯ ಒಂದು ಹಾಲ್ನೊರೆ ಅಂತ
ಧುಮಿಕಿ ಹರಿತಿರ್ತಕ್ಕಂಥ ನೀರಿನ ಒಂದು ಸೆಲ್ಫಿಗಾಗಿ ಈಗಾಗಲೇ ಯುವಕರು ಕೂಡ ಸಾಕಷ್ಟು ಹುಚ್ಚಾಟವನ್ನೇ ಮೆರೆತಾ ಇರ್ತಕ್ಕಂಥದ್ದು. ಹೀಗಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಕ್ರೇಜ್ಗಾಗಿ ಸೆಲ್ಫಿಯನ್ನ ತೆಗೆದುಕೊಳ್ಳಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ತಮ್ಮ ಏನು ಸೆಲ್ಫಿಗಾಗಿ ಈಗಾಗಲೇ ಸಾಕಷ್ಟು ಏನು ರೂಟ್ಗಳೇನಿದೆ ಜಲಪಾತದ ಸಮೀಪ ಹೋಗ್ಲಿಕ್ಕೆ ಅವೆಲ್ಲವನ್ನು ಕೂಡ ಈಗಾಗಲೇ ಅಲ್ಲಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈಗಾಗಲೇ ಅವೆಲ್ಲವನ್ನ ಕ್ಲೋಸ್ ಮಾಡಿದ್ದಾರೆ. ಆದ್ರೆ ಏನು ಕಳ್ಳದಾರಿಯನ್ನ ಹಿಡಿದುಕೊಂಡು ಸದ್ಯ ಈಗಾಗಲೇ ಯುವಕರ ಗುಂಪು ಕೂಡ ಆ ಒಂದು ಜಲಪಾತದ ಪಕ್ಕ ಹೋಗಿ ಸೆಲ್ಫಿಯನ್ನ ತೆಗೆದುಕೊಳ್ಳಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಸ್ವಲ್ಪ ಆಯ ತಪ್ಪಿದ್ರು ಕೂಡ ಅವರ ಜೀವಕ್ಕೆ ಪ್ರಾಣವೇ ತುತ್ತಾಗುತ್ತೆ. ಹೀಗಾಗಿ ಸ್ವರ್ಗಕ್ಕೆ ಡೈರೆಕ್ಟ್ ಏನು ಅವರ ಒಂದು ಪ್ರಾಣವು ಕೂಡ ಹೋಗುವಂಥದ್ದು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಫೋಟೋಗಾಗಿ, ಸೆಲ್ಫಿಗಾಗಿ, ಹಾಗೆ ರೀಲ್ಸ್ಗಾಗಿ ಸಾಕಷ್ಟು ಅಂದ್ರೆ ಅವರ ಪ್ರಾಣವನ್ನೇ ಪಣಕ್ಕಿಟ್ಟು ಯುವಕರು ಕೂಡ ಸಾಕಷ್ಟು ಹುಚ್ಚಾಟವನ್ನ ಮೆರೆತಾ ಇರ್ತಕ್ಕಂಥದ್ದು. ಈಗಲಾದ್ರೂ ಕೂಡ ಯಾವುದೇ ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು ಈ ಬಗ್ಗೆ ಕ್ರಮವನ್ನ ಕೈಗೊಳ್ಬೇಕು. ಅಲ್ಲದೆ ಪೊಲೀಸರು ಕೂಡ ಈ ಬಗ್ಗೆ ಹೆಚ್ಚು ಗಮನವನ್ನ ಹರಿಸಿ ಯಾರು ಯುವಕರು ಆ ಒಂದು ಜಾಗಕ್ಕೆ ತಲುಪಿ ಒಂದು ಸೆಲ್ಫಿಯ ಹುಚ್ಚಾಟವನ್ನ ಮೆರೀತಾರೆ ಅವರ ಮೇಲೂ ಕೂಡ ಪ್ರಕರಣವನ್ನ ದಾಖಲು ಮಾಡುವಂತದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಈ ತರ ಒಂದು ಅನಾಹುತಗಳಾಗಿರ್ಬೋದು ಅಥವಾ ಪ್ರಾಣವನ್ನ ಕಳೆದುಕೊಳ್ಳುವಂತದ್ದಾಗಿರ್ಬೋದು ಯಾವುದು ಕೂಡ ನಡೆಯೋದಿಲ್ಲ ಅನ್ನೋದು ಕೂಡ ಇಲ್ಲಿಯ ಸಾರ್ವಜನಿಕರ ಒತ್ತಾಯ ಆಗಿರ್ತಕ್ಕಂಥದ್ದು. ರಕ್ಷತ್, ಧನ್ಯವಾದ ಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.